ಇಲ್ಲಿ ನೋಡು, ನನ್ ಖಾತೆಯಲ್ಲಿ ತುಂಬಾ ಮೀನುಗಳಿದೆ. ವಾ ಚುಲ್ಬುಲ್, ನೀನಂತೂ ಕಮಾಲೆ ಮಾಡ್ತಿದ್ಯಾ. ಎಳಿ ಅದನ್ನ. ಅರೆ ತಿಮ್ಮಕ್ಟು, ನೀನಿಲ್ಲಿ ಏನ್ ಮಾಡ್ತಾ ಇದ್ಯಾ? ಇವನಿಲ್ಲಿ ಏನೋ ತೊಂದ್ರೆ ಮಾಡೋದಿಕ್ಕೆ ಬಂದಿದ್ದಾನೆ. ಇಲ್ಲ ಇಲ್ಲ, ನಾನಂತೂ ನೀರಲ್ಲಿ ಗೋಲ್ಡನ್ ಫಿಶ್ ಹುಡುಕ್ತಿದ್ದೆ. ಹೌದಾ? ಗೋಲ್ಡನ್ ಫಿಶ್. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಅರೆ ಯಾರ್ ನೀನು? ನಾನು ಟಿಂಬಕ್ಟು ಬಾಸ್. ನೀನು ಇದೇನಾಗ್ಬಿಟ್ಟಿದೆ ನಿನಗೆ? ಬಾಸ್, ಇದೆಲ್ಲ ನನ್ಗೆ ವೀರ್ ಮಾಡಿದ್ದು. ನನ್ ಮೇಲೆ ಜೇನುಹುಳಗಳನ್ನ ಚೂಬಿಟ್ಟ. ವೀರಿಗೆ ಅಷ್ಟೊಂದು ಧೈರ್ಯನ ನಿನಗೆ ಈ ರೀತಿ ಮಾಡ್ಬಿಟ್ಟ? ಅವನ್ನ ಬಿಡೋದಿಲ್ಲ ನಾನು. ಬಾಸ್, ಇಲ್ಲಿ ನೋಡಿ, ಜೇನುಹುಳ. ಥ್ಯಾಂಕ್ಸ್ ಬಾಸ್, ಥ್ಯಾಂಕ್ಸ್. ಇದೇ ಆ ಜೀವಿ. ಇದನ್ನೇ ನಾನು ಹುಡುಕ್ತಾ ಇದ್ದೆ. ನಾನು ಅನಿಮಲ್ಸ್, ಬರ್ಡ್ಸ್ ಮತ್ತು ಬಗ್ಸ್ ನ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಯಾವ ಜೇನುಹುಳನ ವೀರ್ ನಿನ್ನ ಮೇಲೆ ಬಿಟ್ಟಿದಾನೋ ಅದೇ ಜೇನುಹುಳ ಇವತ್ತು ಫುರ್ಸತ್ಗಂಜ್ನ ಮತ್ತು ವೀರ್ನ ಸರ್ವನಾಶ ಮಾಡುತ್ತೆ. ನೋಡು. ಅರೆ, ಈ ಜೇನುಹುಳ ಜೈಂಟ್ ಬಗ್ ಆಗೋಯ್ತು. ಬೇರೆ ಬೇರೆ ಜೀವಕೋಶಗಳಿಂದ ತಯಾರಾಗಿದೆ ಈ ದೊಡ್ಡ ಬಗ್, ಜೈಂಟ್ ಬಗ್. ಈಗ ನೋಡು ಈ ಜೈಂಟ್ ಬಗ್ ಏನ್ ಮಾಡುತ್ತೆ ಅಂತ. ಈಗ ಫುರ್ಸತ್ಗಂಜ್ನು ಹಾಳಾಗೋಗುತ್ತೆ, ವೀರ್ ಕೂಡ ಸರ್ವನಾಶ ಆಗ್ಬಿಡ್ತಾನೆ. ಎಷ್ಟು ದೊಡ್ಡ ಬಾಗ್. ಇದು ಎಲ್ಲರನ್ನೂ ಮುಕ್ತಾಯಗೊಳಿಸುತ್ತೆ. ಅರೆ, ಏನಾದ್ರೂ ಮಾಡು ವೀರ್, ಅದು ಎಲ್ಲ ಸುಟ್ಟಾಗ್ತಾ ಇದೆ.
ರೆಡಿ ರೋಬೋ ಬಾಯ್. ವೀರ್ ಹುಷಾರು ವೀರ್. ವೀರ್ 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 ಅಯ್ಯೋ ಇವನ್ ಮೇಲಿದೆಲ್ಲ ಬಿದ್ದೋಗಿದ್ಯಲ್ಲ. ಅರೆ ವೀರ್ ಕಣ್ಬಿಟ್ ನೋಡು. ಇಮ್ಲಿ! ತಾತ ದಿನೇಶ್ ನೋಡ್ದ ವೀರ್ನ ಕತೆ ಮುಗೀತು ಮತ್ತು ಇಮ್ಲಿಯನ್ನ ಕೂಡ ಆ ಜೈಂಟ್ ಬಗ್ಗೆ ಎತ್ಕೊಂಡು ಹೋಯ್ತು. ಇವಾಗ ವೀರ್ದು ಆಟ ಮುಗ್ದೋಯ್ತು ಬಾಸ್. ಹಾ ತಾತ, ನಾನು ಹುಷಾರಾಗಿದ್ದೀನಿ. ಆದ್ರೆ ಆ ಜೈಂಟ್ ಬಗ್ ಎಲ್ಲಿ ಹೋಯ್ತು? ಅದು ನಮ್ ಇಮ್ಲಿನ ಅದ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಏನು? ಹಾಗಿದ್ರೆ ಇಮ್ಲಿನ ಜೀವಕ್ಕೆ ಅಪಾಯ ಇದೆ. ಆ ಜಾಯಂಟ್ ಬಗ್ ಎಲ್ಲಿ ಹೋಯ್ತು? ಜಿಂಟು ಜಿಂಟು ಹೇಳು ವೀರ್. ಜಿಂಟು, ಆ ಜಾಯಂಟ್ ಬಗ್ ಇಮ್ಲಿನ ಎಲ್ಲ ಕರ್ಕೊಂಡು ಹೋಯ್ತು ಅಂತ ನಂಗೆ ಹೇಳು. ವೀರ್ ಆದ್ರೆ ಅದು ನಾನ್ ಎಲ್ಲಿದ್ದೀನಿ? ಮರ್ತು ಹೋಗ್ಬಿಡ್ತು. ಅರೆ ಸಾರಿ ಚಿಂಟು. ಜಿಂಟು ತಾತ, ಈಗ ನಾನೇ ಇಮ್ಲಿನ ಕಾಪಾಡ್ಬೇಕು ಅನ್ಕೋತೀನಿ. ನಾನು ಹೋಗ್ತಾ ಇದ್ದೀನಿ. ಇಮ್ಲಿ, ಇಮ್ಲಿ ಎದ್ದೇಳು. ಇಮ್ಲಿ,
ನೀನ್ ಎಲ್ಲಾರನ್ನೂ ಅಪಾಯದಿಂದ ಕಾಪಾಡ್ಬಿಟ್ಟೆ. ಆದ್ರೆ ಆ ಜೈಂಟ್ ಬಗ್ ಎಲ್ಲೋಯ್ತು? ಇಲ್ಲಿದೆ ಇಮ್ಲಿ. ಈಗ ಇದರಿಂದ ಹೆದರೋ ಅವಶ್ಯಕತೆನೇ ಇಲ್ಲ. ಈಗ ಅದು ಪ್ರಶಾಂತವಾಗಿದೆ. ಈಗ್ಲೇ ಇದನ್ನ ಅದಕ್ಕೆ ಹೋಗಕ್ ಬಿಡ್ಬೇಕು. ವೀರ್, ನೋಡಿದ್ಯಾ? ಈ 5 ಜೀವಿಗಳು ಸೇರಿ ಅದು ಒಂದು ಜೈಂಟ್ ಆಗ್ಬಿಟ್ಟಿತ್ತು. ನೀನು 5 ಜೀವಗಳನ್ನ ಉಳಿಸ್ಬಿಟ್ಟೆ. ಬಂಟಿ, ನೀನ್ ನನ್ಗೆ ಯಾವಾಗ್ಲೂ ಹೀಗೆ ಮಾಡ್ತೀಯಾ? ತಗೋ. ಇದೇನ್ ಮಾಡ್ತಿದ್ಯಾ ಚುಲ್ಬುಲ್? ಜಗಳ ಆಡ್ಬಾರ್ದು. ಅರೆ ಜೆಂಟು, ಜಗಳನ ಕಡಿಮೆ ಮಾಡ್ಸೋ ಅಂದ್ರೆ ನೀನು ಜಾಸ್ತಿ ಮಾಡಿಸ್ತಿದ್ಯಾ. ಇಲ್ಲ ಇಲ್ಲ, ನಾನಿಬ್ರನ್ನ ಅಲ್ಲಿಗೆ ಯಾಕೆ ಕಳಿಸ್ದೆ ಅಂದ್ರೆ ಅವರು ಟಿಂಬಕ್ಟು ಹತ್ರ ಹೋಗ್ಬಿಟ್ಟು ಅವರೇ ಅದನ್ನ ಕಾರಣ ಅಂತ ತೋರ್ಸೋದಿಕ್ಕೆ. ವೀರ್ 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 ಕೆಳಗಡೆ ಬಾ, ಅವಾಗ ನೋಡ್ಕೋತೀನಿ ನಾನು ನಿನ್ನ. ವೀರ್ ವೀರ್ ಈ ಲೇಕ್ ಒಳಗಡೆ ಪಿರಾನಾ ಫಿಶ್ ಗಳಿದೆ. ಅಲ್ಲಿ ನೋಡು, ಅಲ್ಲಿದೆ. ನಾನು ಈ ಪಿರಾನನ ಈಗ್ಲೇ ನೋಡ್ಕೊಳ್ತೀನಿ. ನಾನ್ ಎಲ್ಲಿದ್ದೀನಿ? ಅಯ್ಯೋ ಜಿಂಟು, ಜಿಂಟು. ನೋಡು, ನನ್ನಿಂದ ಹೆದರ್ಕೊಂಡು ಎಲ್ಲ ಓಡ್ ಹೋದ್ರು. ರೋಬೋ ಬಾಯ್ ಸೂಟ್ ಆನ್. ವೀರ್, ಈ ಪಿರಾನಾಗಳು ಈ ಲೇಕಲ್ಲಿ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾ ಇಮ್ಲಿ, ಏನೇ ಆದ್ರೂ ಅವ್ರನ್ನ ತೆಗಿಬೇಕು. ಪಿರಾನ ಇಲ್ಲಿ. ಈ ವಿಷಯನ ಬಾಸ್ಗೆ ಹೇಳಲೇಬೇಕು. ಕಾಪಾಡಿ ಬಾಸ್. ಬಾಸ್, ಪಿರಾನ ಪಿರಾನ ಇಲ್ಲಿಗೆ ಬಂದ್ಬಿಡಿವೆ ಬಾಸ್. ಏನು? ಪಿರಾನ ಮತ್ತು ಈ ಲೇಕಲ್ಲಿ ಸಾಧ್ಯನೇ ಇಲ್ಲ. ಇದೆ ಬಾಸ್, ಪಿರಾನ ಇದೆ. ನನ್ನ ಈ ಪರಿಸ್ಥಿತಿಗೆ ಆ ಪಿರಾನಗಳೇ ಕಾರಣ. ಇದಂತೂ ನಿಜಕ್ಕೂ ಪಿರಾನಾನೇ. ಈ ಪಿರಾನಗಳು ಈ ನದಿಯಲ್ಲಿ ಎಲ್ಲ ಹಾಳು ಮಾಡ್ತಾ ಇರ್ಲಿ ಮತ್ತು ವೀರ್ ಅಲ್ಲಿಗೆ ಹೋಗಿ ಜನರನ್ನ ಕಾಪಾಡಕ್ ಹೋಗ್ತಾನೆ. ನಾನು ಆ ಅಸ್ಲಿ ಪಿರಾನಗಳ ಜೊತೆ ನನ್ನ ರೋಬೋಟ್ ಅನ್ನು ಕೂಡ ಬಿಡ್ತೀನಿ. ಹೇಗಿದೆ ನನ್ನ ಐಡಿಯಾ? ಮತ್ತೆ ವೀರಲ್ಲಿ ಜನರಿಗೆ ನಿಜವಾದ ಪಿರಾನ ಇಂದ ಸ್ವಾತಂತ್ರ್ಯ ಕೊಡಿಸ್ಬೇಕು ಅನ್ಕೊಂಡ್ರೆ ಆಗ ಬಾಸ್ದು ರೋಬೋಟಿಕ್ ಪಿರಾನ ವೀರ್ನ ಸ್ವತಂತ್ರನಾಗ್ಸುತ್ತೆ. ಯಸ್, ಇದೇ ನನ್ನ ರೋಬೋಟಿಕ್ ಪಿರಾನ. ಈಗ ನೋಡು ನನ್ನ ರೋಬೋಟಿಕ್ ಪಿರಾನ ಏನ್ ಕೆಲಸ ಮಾಡುತ್ತೆ ಅಂತ. ನಾನು ಕೇಳ್ಪಟ್ಟೆ ನಮ್ ಲೇಕಲ್ಲಿ ಪಿರಾನಗಳು ಬಂದಿದೆ ಅಂತ. ಬನ್ನಿ, ನಿಮ್ಗೇನೋ ಒಂದು ತೋರಿಸ್ತೀನಿ. ಅರೆ, ಇದು ನಮ್ಮ ಲೇಕು ಮತ್ತೆ ಸಮುದ್ರ ಅಲ್ವಾ ತಾತ? ಈ ಜಾಗ ಏನ್ ನೋಡ್ತಾ ಇದ್ದೀರಾ? ಅಲ್ಲಿ ಪಿರಾನಗಳು ವಾಸವಾಗಿರುತ್ತೆ. ಹೌದಾ? ಆದ್ರೆ ಈ ಪಿರಾನಾಗಳು ಇಲ್ಲಿ ಹೇಗ್ ಬಂತು? ಅನ್ಸುತ್ತೆ ಅಲ್ಲಿ ಅವ್ರು ಇರೋ ಕಡೆ ಯಾರೋ ಬೇರೆಯವ್ರು ಬಂದಿದ್ದಾರೆ ಅಂತ. ಅದಕ್ಕೆ ಪಿರಾನ ಎಲ್ಲ ಇಲ್ಲಿಗೆ ಬಂದಿದೆ. ಈಗ ನಾವು ಆ ಪಿರಾನಗಳು ಎಲ್ಲಿ ಸೇರುತ್ತೆ ಅಲ್ಲೇ ಬಿಟ್ರೆ ಮತ್ತೆ ಅವರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ಹೇಗಿರುತ್ತೆ? ಹಂಗೆ ಮಾಡ್ಬೇಕಾಗತ್ತೆ. ಇದು ಡ್ಯಾಗಿಂಗ್ ಲಿಕ್ವಿಡ್. ಇದನ್ನ ನೀನು ಸಮುದ್ರದಲ್ಲಿ ಹಾಕಿ ಆ ಪಿರಾನಗಳನ್ನ ಎಲ್ಲಿಗ್ ಬೇಕೋ ಅಲ್ಲಿಗೆ ತಗೊಂಡೋಗ್ಬಿಡ್ಬೋದು. ಇದ್ರ ಅರ್ಥ ಈ ವಾಸನೆಯಿಂದ ಪಿರಾನಾಗಳು ವಾಪಸ್ ಹೊರಟೋಗ್ತವೆ ಅಲ್ವಾ? ವಾ, ಸರಿ, ನನ್ನ ಕೆಲ್ಸ ಆಗೋಯ್ತು.
ಬಾಸ್ ಹುಷಾರು ಬಾಸ್, ಆ ಅಸಲಿ ಪಿರಾಣಗಳು ಈ ನದಿಲೇ ಇದೆ ಬಾಸ್. ತುಂಬಾ ಕೆಟ್ಟ ಮೀನ್ಗಳು ಬಾಸ್ ಅವು. ಗೊತ್ತಿದೆ ಕಣೋ ಹುಚ್ಚ ನನ್ನ ಮಗನೇ. ಈಗ ನಾವು ರೋಬೋಟ್ ನ ಒಳಗ್ ಬಿಡಬೇಕಾಗಿದೆ ಅಷ್ಟೇನೆ. ನೀವು ಸೂಪರು ಬಾಸ್. ಶಟಪ್, ಅದಂತೂ ನಾನು ಇದ್ದೇ ಇದ್ದೀನಿ. ಬಾ ಹೋಗೋಣ ಈಗ. ಇವಾಗ ಈ ಮೀನು ಎಲ್ಲ ಹಾಳು ಮಾಡುತ್ತೆ. ಕೇಳಿಸ್ಕೊಳ್ಳಿ ಎಲ್ಲರೂ ಸಾವಧಾನದಿಂದ ಕೇಳಿಸ್ಕೊಳ್ಳಿ, ಆಯ್ತಾ? ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಇಮ್ಲಿ ಚುಲ್ಬುಲ್, ನೀವು ಇಲ್ಲೇ ಇರಿ, ನಾನು ಆ ಹುಡುಗನ್ನ ಕರ್ಕೊಂಡ್ ಬರ್ತೀನಿ. ವಿಚಿತ್ರವಾಗಿದೆಯಲ್ಲ, ಈ ಪಿರಾನದಿಂದ ಆ ಪಿರಾನ ತುಂಬಾ ಡಿಫ್ರೆಂಟ್ ಆಗಿದೆ. ಎಕ್ಸ್-ರೇ ವಿಷನ್ ಆನ್. ಓ, ಇದೊಂದು ರೋಬೋಟಿಕ್ ಪಿರಾನ. ಹಾಗಿದ್ರೆ ಇದು ಮ್ಯಾಡ್ ಮ್ಯಾಕ್ಸ್ ಕೆಲಸ. ಈ ವೀರ್ಗೆ ಏನಾಗೋಗಿದೆ? ಅವ್ನ್ ಡೇಟಾ ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ. ನಾನ್ ಟಾಕ್ ಬ್ಯಾಕ್ ಅಲ್ಲಿ ಅವನ್ನ ಮಾತಾಡ್ತೀನಿ. ಹಲೋ ವೀರ್, ನೀನ್ ಆರಾಮಾಗಿದ್ಯಾ? ನಾನು ಹುಷಾರಾಗಿದ್ದೀನಿ. ಆದ್ರೆ ಈ ಎಲ್ಲಾ ಫಿಶ್ ಗಳ ಮಧ್ಯೆ ಒಂದು ರೋಬೋಟಿಕ್ ಫಿಶ್ ಇದೆ. ಅದೇ ಆ ರೋಬೋಟಿಕ್ ಪಿರಾನ. ಅದು ಮ್ಯಾಡ್ ಮ್ಯಾಕ್ಸ್ ಕೈವಾಡ ಇರುತ್ತೆ. ಹಾ, ಇದು ಅವನದೇ ಕೆಲಸ. ನಾನು ನಿಜವಾದ ಪಿರಾನಗಳನ್ನ ಅವನ ನಿಜವಾದ ಜಾಗಕ್ಕೆ ಕಳಿಸ್ತೀನಿ. ಆಮೇಲೆ ಆ ರೋಬೋಟಿಕ್ ಪಿರಾನನ ನೋಡ್ಕೋತೀನಿ. Drilling suit on.
ನೀನು ಗ್ರೇಟು. ಇಲ್ಲ ಇಲ್ಲ, ನೀನು ಮಹಾ ಗ್ರೇಟು, ತುಂಬಾನೇ ಗ್ರೇಟು.